ವಿಷಾದ ಯೋಗ. ನಾ ಡಿಸೋಜ. ಆಶಯ: ಮಾನವರು ತಮ್ಮ ಬದುಕಿನಲ್ಲಿ ಯಾವೆಲ್ಲ ರೀತಿಯಲ್ಲಿ ಜೀವನದ ಪರೀಕ್ಷೆಗೆ ಒಳಗಾಗುತ್ತಾರೆ. ಸಾತ್ವಿಕ ಜೀವಿಗಳು, ದೈವ ನಿಷ್ಠೆಯುಳ್ಳವರು, ತಮ್ಮ ಸೇವಾ ಮನೋಭಾವದಲ್ಲಿ ದೇವರನ್ನು ಕಾಣುತ್ತಾರೆ. ತನಗೆ ಮೋಸವಾದರೂ ದೇವರನ್ನು ನೆನೆದು ವಿಷಾದ ವ್ಯಕ್ತಪಡಿಸುತ್ತಾರೆ. ಮಾನವರು ತಮ್ಮ ಬದುಕಿನಲ್ಲಿ ಯಾವೆಲ್ಲ ರೀತಿಯಲ್ಲಿ ಜೀವನದ ಪರೀಕ್ಷೆಗೆ ಒಳಗಾಗುತ್ತಾರೆ. ಸಾತ್ವಿಕ ಜೀವಿಗಳು, ದೈವ ನಿಷ್ಠೆಯುಳ್ಳವರು, ತಮ್ಮ ಸೇವಾ ಮನೋಭಾವದಲ್ಲಿ ದೇವರನ್ನು ಕಾಣುತ್ತಾರೆ. ತನಗೆ ಮೋಸವಾದಾಗಲೂ ದೇವರನ್ನು ನೆನೆದು ವಿಷಾದ ವ್ಯಕ್ತಪಡಿಸುತ್ತಾರೆ. ಸೂರ್ಯ ಅಸ್ತಮಿಸುವುದನ್ನು ನೋಡಲೆಂದು ಬಂದ ಜನ ಹಿಂತಿರುಗುತ್ತಿರುವುದು ಸದ್ದು ಮಾಡುತ್ತಾ ಪರತು ಹೋಗುತ್ತಿರುವ ವಾಹನಗಳಿಂದ ತಿಳಿದು ಬಂದಿತು. ರುಜಾರಿಯೋ ಪ್ರವಾಸಿ ಮಂದಿರದ ಜಗಲಿಯ ಮೇಲೆ ಕಾಲು ಕೆಳಗೆ ಇಳಿ ಬಿಟ್ಟುಕೊಂಡು ಕುಳಿತವನು ರಸ್ತೆಯ ಮೇಲೆಯೇ ಕಣ್ಣೀರಿಸಿ ಪ್ರವಾಸಿ ಮಂದಿರದ ಜಗಲಿಯ ಮೇಲೆ ಕಾಲು ಕೆಳಗೆ ಇಳಿಬಿಟ್ಟುಕೊಂಡು ಕುಳಿತವನು ರಸ್ತೆಯ ಮೇಲೆಯೇ ಕಣ್ಣೀರಿಸಿಕೊಂಡು ನೋಡುತ್ತಿದ್ದ. ಗುಡ್ಡದ ಮೇಲೆ ಪ್ರವಾಸಿ ಮಂದಿರವೆಂದರೆ ಅಷ್ಟು ಕೆಳಗೆ ಪ್ರವಾಸಿ ಮಂದಿರಕ್ಕೆ ಸಮಾನಾಂತರ ರೇಖೆಯಲ್ಲಿ ಹೆದ್ದಾರಿ. ಸರಳ ರೇಖೆಯಲ್ಲಿ ಕೆಂಪು ಛದ್ರ ಹಾಸಿದ ಹಾಗೆ ಬಲಗಡೆಯ ತುದಿ ಗುಡ್ಡದ ಮರೆಯಿಂದ ಎಡಗಡೆಯ ತುದಿ ಬೇರೊಂದು ಗುಡ್ಡದ ಬೆನ್ನ ಹಿಂದೆ ತಿರುಗಿಕೊಂಡಿತ್ತು. ಈ ನೇರವಾದ ರಸ್ತೆ ನಡುವೆ ಕವಲೊಡೆದು ಈ ಕವಲು ಪ್ರವಾಸಿ ಮಂದಿರದತ್ತ ಮುಖಮಾಡಿ ಮಲಗಿತ್ತು. ಪ್ರವಾಸಿ ಮಂದಿರದಿಂದ ಮತ್ತು ಒಂದೂವರೆ ಮೈಲಿ ದೂರದಲ್ಲಿ ಒಂದು ತಾಣ, ಸನ್ಸೆಟ್ ಪ್ಲಾಟ್ಫಾರಂ ಎಂದೇ ಕರೆಯಲ್ಪಡುವ ತಾಣ ಅದು. ಸೂರ್ಯ ಅಸ್ತಮಿಸುವುದು ಅಲ್ಲಿಂದ ಸ್ಪಷ್ಟವಾಗಿ ನಿಚ್ಚಳವಾಗಿ ಕಾಣುತ್ತದೆ. ಸೂರ್ಯ ತನ್ನೆಲ್ಲ ಪ್ರಖರತೆಯನ್ನು ಕಳೆದುಕೊಂಡು ದಿಗಂತದ ಅಂಚಿಗೆ ಬರುತ್ತಾನೆ ಅನ್ನುವಾಗ ಅವನು ಸೂರ್ಯನೇ ಅಲ್ಲ, ಬಂಗಾರದ ತಟ್ಟೆ, ತಿರುಗುವ ಬುಗುರಿ ಅರಳಿಸಿದ ಕೆಂಪು ಛತ್ರಿ. ಓ ಆಚಿನ ಚೆಲುವು ಸೊಬಗು ವರ್ಣನೆಗೆ ನಿಲುಕುವುದಿಲ್ಲ. ಆ ಜಾಗ ಪಶ್ಚಿಮ ಘಟ್ಟಗಳ ತುತ್ತತುದಿ. ಅಲ್ಲಿಂದ ಆಚೆಗೆ ನೆಲ ಕಡಿದುಕೊಂಡು ಬಿದ್ದಿದೆ. ಹೀಗೆಂದೇ ಸರಕಾರ ಆ ತಾಣವನ್ನು ಆರಿಸಿಕೊಂಡು ಅಲ್ಲೊಂದು ವೇದಿಕೆಯನ್ನು ನಿರ್ಮಿಸಿದೆ. ಸಾಲು ಮೆಟ್ಟಿಲುಗಳನ್ನು ಕಲ್ಪಿಸಿದೆ. ಸಾಯಂಕಾಲವಾಗುತ್ತಿದೆ ಅನ್ನುವಾಗ ಅಲ್ಲಿಗೆ ವಾಹನಗಳು ಧಾವಿಸಿ ಬರುತ್ತದೆ. ಇನ್ನೇನು ಸೂರ್ಯ ಮುಳುಗುತ್ತಾನೆ ಅನ್ನುವಾಗ ಜನ ವೇದಿಕೆಯನ್ನೇರಿ ಸಾಲುಗಟ್ಟಿ ನಿಲ್ಲುತ್ತಾರೆ. ಕಾಲ ಕೆಳಗಿನ ಹಸಿದು ಕಣಿವೆಯನ್ನು, ಗುಪ್ಪೆಗುಪ್ಪೆಯಾಗಿ ನಿಂತ ಮರಗಳನ್ನು, ದೂರದ ಕೆರೆ, ಹೊಳ, ಹಳ್ಳಿಗಳನ್ನು ನೋಡುತ್ತಾ ತುತ್ತ ತುದಿಯಲ್ಲಿ ಮುಳುಗುವ ಸನ್ನಾಹದಲ್ಲಿರುವ ಸೂರ್ಯನ ದೃಷ್ಟಿ ಹಾಯಿಸುತ್ತಾರೆ. ಸೂರ್ಯ ಅತ್ತ ಮುಳುಗಿ ಹೋಗುತ್ತಿರಲು ಈ ಜನ ಅವನ ವಿವಿಧ ರೂಪ ಆಕಾರಗಳನ್ನು ಕಂಡು ಆನಂದ ಅಚ್ಚರಿಯಿಂದ ಕೂಗಿ ಕೇಕೆ ಹಾಕಿ ಪಡುವಣ ದಿಗಂತ ಬರಿದಾದ ಮೇಲೆ ವೇದಿಕೆ ಬಿಟ್ಟು ಇಳಿಯುತ್ತಾರೆ. ಬಂದ ವಾಹನಗಳು ಅಷ್ಟೇ ತ್ವರಿತವಾಗಿ ಹಿಂತಿರುಗುತ್ತದೆ. ಜಗಲಿಯ ಮೇಲೆ ಕುಳಿತವನು ಎದ್ದು ನಿಂತ. ಕತ್ತಲು ಗಾಢವಾಗಿ ಕವಿಯಿತು. ಇನ್ನು ಯಾರೂ ಬರುವುದಿಲ್ಲ. ಸೂರ್ಯ ಮುಳುಗಿದ ಮೇಲೆ ಇಲ್ಲಿಗೆ ಬರುವ ಶ್ರಮವನ್ನು ಯಾರೂ ತೆಗೆದುಕೊಳ್ಳುವುದಿಲ್ಲ. ಒಂದು ವೇಳೆ ಬಂದರೂ ಅವರು ನಾಳೆ ಸಾಯಂಕಾಲದವರೆಗೆ ಕಾಯಬೇಕಾಗುತ್ತಾದ್ದರಿಂದ ಇಂತಹ ಮೂರ್ಖ ಕೆಲಸಕ್ಕೆ ಯಾರೂ ಕೈ ಹಾಕುವುದಿಲ್ಲ.
ರುಸಾರಿಯೋ ಜಗಲಿಯಿಂದ ಇಳಿದ. ಪೋರ್ಟಿಕೋ ದಾಟಿ 10 ಹೆಜ್ಜೆ ಹೋದ. ಪ್ರವಾಸಿ ಮಂದಿರದ ಸುತ್ತ ಒಂದು ಬೇಲಿ, ಮುಂದೆ ಒಂದು ಗೇಟು. ಈ ಗೇಟು ಹಗಲೆಲ್ಲ ತೆರೆದಿರುತ್ತದೆ, ರಾತ್ರಿ ಅದನ್ನು ಅವನು ಮುಚ್ಚುತ್ತಾನೆ. ರಾತ್ರಿ ಕಾಡು ಪ್ರಾಣಿಗಳು ಓಡಾಡುತ್ತದೆ. ಕಾಡು ಹಂದಿ, ಕಾಡು ಕೋಣ, ಹುಲಿಗಳ ಓಡಾಟ ಇರುತ್ತದೆ. ಅವು ಪ್ರವಾಸಿ ಮಂದಿರದ ಬಳಿ ಬಾರದಿರಲಿ ಎಂದಷ್ಟೇ ಈ ಮುನ್ನೆಚ್ಚರಿಕೆ. ರುಸಾರಿಯೋ ಮರದ ಗೇಟನ್ನು ತಳ್ಳಿ ಮುಚ್ಚಿದ. ಮೇಲಿನ ಕೊಂಡಿ ಸಿಕ್ಕಿಸಿ ಅದನ್ನು ಭದ್ರಪಡಿಸಿದ. ಅವನು ಈ ಕಾಯ ಮುಗಿಯುತ್ತಿರಲು ಅವನ ಸಂಗಾತಿ ಡೈಮಂಡ್ ಬಂಗಲೆಯ ಹಿಂದಿನಿಂದ ಓಡಿ ಬಂದು ಅವನ ಕಾಲ ಬಳಿ ಸುಳಿದಾಡತೊಡಗಿತು. "ಬಂದೆ ನಡಿ" ಎಂದು ನಾಯಿಗೆ ಹೇಳಿ ರುಸಾರಿಯೋ ಮತ್ತೆ ಜಗಲಿಯನ್ನೇರಿದ. ನಾಯಿ ಅವನಿಗಿಂತ ಮುಂದೆ ಓಡಿ ಜಗಲಿಯ ಮೇಲೆ ಚಿಮ್ಮಿ ನೆಗೆಯತೊಡಗಿತು. ರುಸಾರಿಯೋ ಒಂದೊಂದೇ ಕೊಠಡಿಯ ಕಿಟಕಿ ಬಾಗಿಲು ಹಾಕಿ ಮುಂದಿನ ಬಾಗಿಲು ಎಳೆದು ಬೀಗ ಹಾಕಿದ. ವೆರಂಡಾದ ಬಾಗಿಲು ಸರಿಸಿ ಒಳಗಿನಿಂದ ಚಿಲಕ ಸರಿಸಿದ. ವರಂಡಾದ ನಡುವೆ ತೂಗುಬಿದ್ದ ದೀಪದಲ್ಲಿ ಎಣ್ಣೆ ಇದೆಯೇ ಹೇಗೆ ನೋಡಿ ಬೆಂಕಿ ಕಡ್ಡಿ ಹೀರಿ ಅದನ್ನು ಹೊತ್ತಿಸಿ ಬತ್ತಿ ಕಿರಿದು ಮಾಡಿದ. ನಡುವಣ ಊಟದ ಮನೆಯ ಬಾಗಿಲು ಹಾಕಿ ಅದಕ್ಕೂ ಬೀಗ ಜಡಿದ. ನಿನ್ನೆ ಒಂದು ಬಸ್ಸಿನಲ್ಲಿ ಜನ ಬಂದಿದ್ದರು, ಬೆಂಗಳೂರಿನಿಂದ ಬಂದವರು. ರಾತ್ರಿ ಇಲ್ಲಿ ಉಳಿದು ಮುಂದೆ ಜೋಗಕ್ಕೆ ಹೋಗಿದ್ದರು. ಅವರ ಹಾಡು, ಕುಣಿತ, ಮಾತು, ಕೇಕೆಯಿಂದ ರಾತ್ರಿಯೆಲ್ಲ ಪ್ರವಾಸಿ ಮಂದಿರ ಜಾತ್ರೆಯಂತಾಗಿತ್ತು. ಹುಲಿ, ಹಂದಿ ಎಂದ ಕೂಡಲೇ ವರಂಡಾದ ಬಾಗಿಲು ಹಾಕಿಕೊಂಡು ಒಳಗೆ ಸೇರಿದವರು ಇಲ್ಲಿಂದಲೇ ಮಾತು ನಗೆಯನ್ನು ಮುಂದುವರಿಸಿದ್ದರು. ಆದರೆ ಇಂದು ರುಸಾರಿಯೋ ಅಭ್ಯಾಸವಾದ ಕತ್ತಲಲ್ಲಿ ತನ್ನ ಕೊಠಡಿಗೆ ಬಂದ. ಪ್ರವಾಸಿ ಮಂದಿರದ ದೊಡ್ಡ ಕಟ್ಟಡದಲ್ಲಿ ಕೊನೆಯದಾಗಿ ಅಡಿಗೆ ಮನೆ. ರುಸಾರಿಯೋ ಮಲಗುವುದು ಅಲ್ಲಿಯೇ. ಒಲೆಯಲ್ಲಿ ಸಣ್ಣಗೆ ಬೆಂಕಿಯಿತ್ತು. ಗಾಜಿನ ದೀಪ ಉರಿಸಿ ಅದನ್ನೊಯ್ದು ದೇವರ ಪಟದ ಮುಂದೆ ಇರಿಸಿದ. ನಾಯಿಯ ಗದ್ದಲ ಅಧಿಕವಾಗಿತ್ತು. "ನಿಲ್ಲು ಬಂದೆ" ಎಂದು ಮತ್ತೆ ಮತ್ತೆ ಕೂಗಾಡಿ ಹಿಂಬದಿಗೆ ಹೋಗಿ ಅದರ ತಟ್ಟೆ ತಂದ. ತಪ್ಪಲೆಯಿಂದ ಒಂದಿಷ್ಟು ಅನ್ನ, ಅದರ ತಲೆಯ ಮೇಲೆ ಸಾರು ಸುರಿದ. ಸಾರಿನ ಜೊತೆಗೆ ಆರಿಸಿ 2 ಮಾಂಸದ ತುಂಡುಗಳನ್ನು ಹಾಕಿ ಅದನ್ನೊಯ್ದು ಅದರ ಜಾಗದಲ್ಲಿ ಇರಿಸುತ್ತಿರುವಾಗ ಡೈಮಂಡ್ ಅದರ ಮೇಲೆ ದಾಳಿ ಮಾಡಿತು. "ತಿಂದು ಹೋಗಿ ಬಿದ್ಕೋ" ಎಂದವನೇ ಬಚ್ಚಲಿಗೆ ಹೋದ. ಕೈಕಾಲು ಮುಖ ತೊಳೆದುಕೊಂಡು ಒಳಬಂದು ದೇವರ ಪಟದೆದುರು ಕುಳಿತ. ಜಿರ್ 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 ಎಂದು ಕಾಡು ಕೂಗತೊಡಗಿತು. ನಡುವೆ ಬೇರೇನೋ ಸದ್ದು. ಯಾವುದೋ ಪ್ರಾಣಿ ಕೂಗಿತು. ಅದಕ್ಕೆ ಇನ್ನೊಂದರ ಉತ್ತರ. ನರಿಗಳು ಒಂದೊಂದಾಗಿ ಆಲಾಪನೆಗೆ ತೊಡಗಿದ್ದವು. ದೀಪದ ಬೆಳಕು ಏಸುವಿನ ಮುಖದ ಮೇಲೆ ಮಂದವಾಗಿ ಸರಿದಾಡುತ್ತಿತ್ತು. ರುಸಾರಿಯೋಗೆ ಮನೆಯಲ್ಲಿರುವ ಹೆಂಡತಿ ಮಕ್ಕಳ ನೆನಪಾಯಿತು. ಇನ್ನೆಷ್ಟು ದಿನ ಹೀಗೆ ಎಂದು ಮನಸ್ಸು ಕಸಿವಿಸಿಕೊಂಡಿತು. ಇನ್ನು 1 ವರ್ಷ, ಆಮೇಲೆ ತಾನು ನಿವೃತ್ತ. ಮನೆಗೆ ಹೋಗುವುದು. 2 ಎಕರೆ ಜಮೀನು ಮಾಡಿಕೊಂಡಿದ್ದೇನೆ. ಮಕ್ಕಳು ದೊಡ್ಡವರಾಗುವ ತನಕ ತೊಂದರೆಯಿಲ್ಲ. ಅವರಿಗೆ ಕೆಲಸ ಸಿಗುವುದು ಕಷ್ಟವಾಗಲಿಕ್ಕಿಲ್ಲ. ನೋಡದ ದೇವರಿದ್ದಾನೆ. ನೋಡುವ ದೇವರಿದ್ದಾನೆ. ಎದ್ದು ದೇವರ ಪಟಕ್ಕೆ ಬೆರಳು ತಾಗಿಸಿ ಆ ಬೆರಳುಗಳನ್ನು ತುಟಿಗಳಿಗೆ ಮುಟ್ಟಿಸಿದ. ಕೈಲಿದ್ದ ಜಪಸರವನ್ನು ಮೊಳೆಗೆ ಸಿಕ್ಕಿಸುವ ಮುನ್ನ ಜಪಸರದ ತುದಿಯ ಪದಕಕ್ಕೆ ಮುತ್ತಿಟ್ಟ. ಮನಸ್ಸು ಎಷ್ಟೋ ಹಗುರವಾಯಿತು. ದೇವರ ಕೀರ್ತನೆಯೊಂದನ್ನು ಹಾಡಿಕೊಳ್ಳುತ್ತಾ ಊಟದ ತಟ್ಟೆ ತೊಳೆದ. ಅನ್ನ ಬಡಿಸಿಕೊಂಡ. ಸಾರಿನ ಪಾತ್ರೆ ಎದುರು ಇರಿಸಿಕೊಂಡ. ಮಧ್ಯಾಹ್ನ ಮಗ ಬಂದಿದ್ದ ಮನೆಯಿಂದ. "ಏನು ಸಮಾಚಾರ" ಎಂದು ಕೇಳಿದ್ದ. ಮಗನ ಕೈಯಲ್ಲಿದ್ದ ಚೀಲವನ್ನೇ ನೋಡುತ್ತ, "ಸಾರು ತಂದಿದ್ದೀನಿ. ಮಾಂಸದ್ದು." "ಮಾಂಸ?" "ಹೌದು."
ದೇವರ ಚೌಡ ರಾತ್ರಿ ಬೇಟೆಗೆ ಹೋಗಿದ್ದ. ಜಿಂಕೆ ಹೊಡಕೊಂಡು ಬಂದಿದ್ದ. ಹೌದೇನು? ಚೀಲದಿಂದ ಪಾತ್ರೆ ತೆಗೆದು ಮಗ ಇಲ್ಲಿಯ ಬೇರೊಂದು ಪಾತ್ರೆಗೆ ಅದನ್ನು ಬಗ್ಗಿಸಿದ. ಊಟ ಮಾಡಿಕೊಂಡು ಬಂದಿದ್ದೀಯಾ? ಹೌದು. ಇರಲಿ ಬಾ. ಮಗನಿಗೆ ಒಂದು ಬಸಿ ತನಗೊಂದು ಬಸಿ ಇರಿಸಿಕೊಂಡು ಇಬ್ಬರೂ ಊಟ ಮಾಡಿದರು. ಸಾರು ಚೆನ್ನಾಗಿತ್ತು. ಅವಳು ತುಂಬಾ ಚೆನ್ನಾಗಿ ಮಾಡುತ್ತಾಳೆ. ಸಾರು ರಾತ್ರಿಗೂ ಉಳಿಯಿತು. ಮಗ 4 ಗಂಟೆಯವರೆಗೆ ಇಲ್ಲಿಯೇ ಇದ್ದ. ಅಪ್ಪನ ಹತ್ತಿರ ಮಾತನಾಡಲು ಏನೋ ಸಂಕೋಚ. ಆದರೂ ಆ ಕೊಠಡಿಗೆ ಹೋದ. ಈ ಕೊಠಡಿಯಲ್ಲಿ ಮಲಗಿದ ಡೈಮಂಡ್ ಜೊತೆ ಆಟವಾಡಿದ. ಹಿಂದಿನ ಗುಡ್ಡವನ್ನೇರಿ ನೇರಳೆ ಹಣ್ಣು ತಿಂದು ಬಂದ. ಅಪ್ಪ, ನಾನು ಹೋಗುತ್ತೀನಿ ಎಂದ 4 ಹೊಡೆದಾಗ. ಆಯ್ತು, ನಾನು ನಾಳೆ ಬೆಳಗ್ಗೆ ಬರ್ತೀನಿ. ಯಾರು ಪ್ರವಾಸಿಗರು ಬರದಿದ್ರೆ ಎಂದ ರೋಸಾರಿಯೋ. ಮಗ ಕೆಂಪು ರಸ್ತೆಯ ಮೇಲೆ ಹೋಗಿ ಮರೆಯಾಗುವುದನ್ನೇ ನೋಡುತ್ತಾ ನಿಂತಿದ್ದ. ಅನ್ನವನ್ನು ಕಲಸಿ ಬಾಯಿಗಿರಿಸಿಕೊಳ್ಳುವಾಗ ಇದು ನೆನಪಾಯಿತು. ಈ ಹುಡುಗ ಪೇಟೆಯಲ್ಲಿ ಓದುತ್ತಿದ್ದಾನೆ. ಇವನನ್ನು ಚೆನ್ನಾಗಿ ಓದಿಸಬೇಕು ಅಂದುಕೊಂಡ. ವರಾಂಡಾದಲ್ಲಿ ನಿಂತು ಹೊರಗೆ ನೋಡಿದ. ನಕ್ಷತ್ರದ ಬೆಳಕಿನಲ್ಲಿ ಎದುರಿನ ರಸ್ತೆ, ಕಾಡು, ಗುಡ್ಡಗಳು ಅಸ್ಪಷ್ಟವಾಗಿ ಕಾಣುತ್ತಿದ್ದವು. ಕಾಡಿನಲ್ಲಿ ರಾತ್ರಿಯ ಹೊತ್ತು ಸದ್ದು ಮಾಡುವ ಜಿರಾಂಟೆಗಳ ಸದ್ದು ಕೂಡ ಇರಲಿಲ್ಲ. ಕಣ್ಣರೆಪ್ಪೆಗಳು ಭಾರವಾದವು. ತನ್ನ ಕೊಠಡಿಗೆ ಬಂದು ಹಾಸಿಗೆ ಹಾಸಿದ. ಅದರ ಮೇಲೆ ಕುಳಿತು ದೇವರಿಗೆ ಸ್ತೋತ್ರ ಮಾಡಿ ಆಹಾಹಾ, ಜೇಸುಮರಿ ಜೋಸೇಫರೇ ಎಂದು ಆಕಳಿಸಿ ದಿಂಬಿಗೆ ತಲೆ ಕೊಟ್ಟ. 1-2 ನಿಮಿಷಗಳಲ್ಲಿ ರೋಸಾರಿಯೋ ಗಾಢ ನಿದ್ರೆಯಲ್ಲಿ ಮುಳುಗಿ ಹೋದ. ಕುಟ್ ರಗ್ಗಿನ ಮೇಲೆ ಮೈ ಮುದುರಿಕೊಂಡು ಮಲಗಿದ್ದ ಡೈಮಂಡ್ ಥಟ್ಟನೆ ಎದ್ದು ಒಂದು ಕ್ಷಣ ಹೊರಗಿನ ಯಾವುದೋ ಸದ್ದಿಗೆ ಕಿವಿಗೊಟ್ಟು ಆಲಿಸಿ ಕೆಟ್ಟದಾಗಿ ಬೊಗಳುತ್ತಾ ನಿಂತು ಕಟಾಂಜನದ ಕೆಳಗಿನ ಗೋಡೆಯ ಮೇಲೆ ಮುಂಗಾಲನ್ನಿರಿಸಿ ಹೊರಗಿನ ಕತ್ತಲೆಯನ್ನು ಬಗೆದು ನೋಡುತ್ತಾ ಹೋ ಎಂದು ಕೂಗಾಡತೊಡಗಿತು. ಡೈಮಂಡ್ ಬೊಬ್ಬೆ ಕಿವಿಗೆ ಬಂದು ಅಪ್ಪಳಿಸಿ ರೋಸಾರಿಯೋ ಬೆಚ್ಚಿಬಿದ್ದ. ಮಲಗಿಕೊಂಡೇ ಆಲಿಸಿದ. ಏನೋ ವಿಶೇಷವಿರಬೇಕು, ಇಲ್ಲವೆಂದರೆ ಡೈಮಂಡ್ ಹೀಗೆ ಬೊಗಳುತ್ತಿರಲಿಲ್ಲ ಎಂದೆನಿಸಿ ಡೈಮಂಡ್ ಏನಾಯ್ತು ಎಂದು ಕೇಳುತ್ತಾ ಕೈಯಲ್ಲಿ ಬ್ಯಾಟರಿ ಹಿಡಿದು ವರಾಂಡಾಕ್ಕೆ ಬಂದ. ಅವನು ಕಟಾಂಜನದ ಬಳಿ ನಿಂತು ಹೊರಗೆ ನೋಡಿದ. ಕೈಲಿದ್ದ ಬ್ಯಾಟರಿಯ ಬೆಳಕು ಪೋರ್ಟಿಕೊ ದಾಟಿ ಗೇಟಿನವರೆಗೂ ಹೋಯಿತು. ಈ ಬೆಳಕಿನಲ್ಲಿ ಯಾವುದೋ ವ್ಯಕ್ತಿ ಗೇಟಿನ ಬಳಿ ಬಿದ್ದುಕೊಂಡಿರುವುದು ಕಂಡಿತು. ಅಯ್ಯೋ ಅಮ್ಮ ಎಂದು ಆ ವ್ಯಕ್ತಿ ಕ್ಷೀಣಸ್ವರದಲ್ಲಿ ನರಳುತ್ತಿರುವುದು ಕೇಳಿಸಿತು. ರೋಸಾರಿಯೋ ಯಾರು, ಏನಾಯ್ತು ಎಂದು ಬಾಗಿಲ ಅಗುಳಿ ತೆಗೆದುಕೊಂಡು ಜಗಲಿ ಇಳಿದ. ದೂರ ನಿಂತು ಡೈಮಂಡ್ ಬೊಗಳುತ್ತಲೇ ಇತ್ತು. ರೋಸಾರಿಯೋ ಧಾವಿಸಿ ಹೋಗಿ ಬಾಗಿಲು ತೆರೆದ. ಗೇಟಿನ ಆಚೆಗೆ ನೆಲದ ಮೇಲೆ ಬಿದ್ದುಕೊಂಡಿದ್ದ ವ್ಯಕ್ತಿ ಯಾರೋ ಹಳ್ಳಿಯವನಂತಿದ್ದ. ಹೆಗಲ ಮೇಲೊಂದು ಕಂಬಳಿ, ಕಂಕುಳಲ್ಲಿ ಒಂದು ಗಂಟು, ಸೊಂಟಕ್ಕೆ ಸುತ್ತಿಕೊಂಡ ಕತ್ತದ ಹಗ್ಗಕ್ಕೆ ತೂಗಿಬಿದ್ದ ಒಂದು ಕತ್ತಿ. ಅವನ ತೋಳು ತೊಡೆಗಳು ಹರಿದು ಹೋಗಿ ರಕ್ತದ ಧಾರೆ ಹೊರಗೆ ಹರಿದಿತ್ತು. ಅಯ್ಯೋ ದೇವರೇ ಎಂದು ಆತ ಕ್ಷೀಣಸ್ವರದಲ್ಲಿ ನರಳುತ್ತಿದ್ದ. ರೋಸಾರಿಯೋ ಅವನ ಭುಜದ ಕೆಳಗೆ ಕೈ ತೋರಿಸಿ ಅವನನ್ನು ಎತ್ತಿ ನಿಲ್ಲಿಸಿದ. ನಿಧಾನವಾಗಿ ಅವನನ್ನು ನಡೆಸಿಕೊಂಡು ಬಂಗಲೆಯ ಜಗಲಿ ಹತ್ತಿದ. ಅವನನ್ನು ವೆರಾಂಡಾದಲ್ಲಿಯ ಒಂದು ಕುರ್ಚಿಯಲ್ಲಿ ಕೂರಿಸಿ ತನ್ನ ಕೊಠಡಿಗೆ ಓಡಿದ. ಬೀಗ ಕೈಗೊಂಚಲು ತಂದು ಡೈನಿಂಗ್ ರೂಮಿನ ಆಚೆಗಿದ್ದ 3ನೇ ನಂಬರಿನ ಕೊಠಡಿ ಬೀಗದ ಕೈ ತೆಗೆದ. ಅಲ್ಲಿಯ ದೀಪ ಹೊತ್ತಿಸಿ ಮಂಚದ ಮೇಲಿನ ಬಟ್ಟೆ ಸರಿಪಡಿಸಿ ಮತ್ತೆ ಹೊರಬಂದ. ಕುರ್ಚಿಯಲ್ಲಿ ಕುಸಿದ ಕುಳಿತ ವ್ಯಕ್ತಿಯನ್ನು ಹಿಂದಿನಂತೆಯೇ ನಡೆಸಿಕೊಂಡು ಆ ಕೊಠಡಿಗೆ ಹೋದ. ಸೊಂಟದ ಅವನ ಹಗ್ಗ ಬಿಚ್ಚಿ ಅವನ ಕಂಬಳಿ ಗಂಟು ಪಕ್ಕಕ್ಕಿರಿಸಿ ಮಂಚದ ಮೇಲೆ ಮಲಗಿಸಿದ.
ಎಲ್ಲಾಯ್ತು ನಿಮಗೆ ಎಂದು ಕೇಳಿದ. ಈ ನಡುವೆ ಬಹಳ ದೂರ ಘಟ್ಟದ ಕೆಳಗೆ ನೆಂಟರ ಮನೆಗೆ ಬಂದವನ ನಾನು ದಾರಿ ತಪ್ಪಿದೆ. ಈ ಗಾಯ ಹೇಗಾಯ್ತು? ಹಂದಿ ಆದದ್ದು ನನ್ನ ಪುಣ್ಯ ಇಷ್ಟಕ್ಕೆ ಬಿಟ್ಟು ಹೋಯ್ತು. ತೆವಳಿಕೊಂಡೇ ಹೋಗುತ್ತಿರಬೇಕಾದ್ರೆ ನಿಮ್ ಬಂಗಲೆ ದೀಪ ನೋಡಿ ಈ ಕಡೆ ಬಂದೆ. ದೇವರೇ, ನನಗೆ ಸ್ವಲ್ಪ ನೀರು ಬೇಕು. ಆಯಾಸ, ಬಾಯಾರಿಕೆ. ರುಸಾರಿಯೋ ಮೇಜಿನ ಮೇಲಿನ ಹೂಜಿಯಿಂದ ನೀರನ್ನು ಬಗ್ಗಿಸಿಕೊಟ್ಟ. ಇನ್ನೇನು ಹೆದರಿಕೆ ಇಲ್ಲ ಅವನಿಗೆ. ಧೈರ್ಯ ಹೇಳಿದ. ನೀರು ಬಿಸಿ ಮಾಡಿ ತಂದು ತೋಳುಗಳ ಮೇಲೆ ಹರಿದು ಗಟ್ಟಿಯಾದ ರಕ್ತವನ್ನು ಬಟ್ಟೆಯಿಂದ ಒರೆಸಿ ತೆಗೆದ. ಬೆರಳುದ್ದದ ಗಾಯಗಳಾಗಿದ್ದವು. ಅಲ್ಲಲ್ಲಿ ಕಾಡು ಹಂದಿ ಈ ಸಣ್ಣ ಪ್ರಮಾಣದಲ್ಲಿ ಆಕ್ರಮಣ ಮಾಡಿದ್ದೇ ಅಚ್ಚರಿ ಎನಿಸಿತು. ಮನುಷ್ಯ ಎದುರು ಸಿಕ್ಕರೆ ಅದು ಸಿಗಿದೇ ಹಾಕುತ್ತದೆ. ಇವನ ಪುಣ್ಯ, ಒಂದೋ ಎರಡೋ ಬಾರಿ ಇವನ ಮೇಲೆ ದಾಳಿ ಮಾಡಿ ಅದು ಹೊರಟು ಹೋಗಿದೆ. ಹಂದಿ ಹಾಯುವುದು ಅಂದರೆ ಹೊಟ್ಟೆ ಬೆನ್ನ ಮೇಲೆ ಗೇಣುದ್ದದ ಗಾಯ ಆಗಲೇ ಬೇಕಲ್ಲ. ಸಿರಟ್ಟಿನಿಂದ ಗಾಯಾಳುಗಳನ್ನು ತೊಳೆಯುವಾಗ ಆತ ಅಯ್ಯೋ ಎಂದ. ಏನಿಲ್ಲ, ನಾನು ಔಷಧಿ ಹಾಕ್ತೀನಿ, ಆಮೇಲೆ ನೀವು ನಿದ್ದೆ ಮಾಡಬಹುದು ಎಂದ ಮೃದುವಾಗಿ. ಬಾಟಲಿಯಲ್ಲಿ ಒಂದಿಷ್ಟು ಪುಡಿಯಿತ್ತು, ಟಿಂಚರ್ ಇತ್ತು, ಕೆಲ ಔಷಧಿಗಳೂ ಇದ್ದುವು. ಹತ್ತಿ ಬ್ಯಾಂಡೇಜು ಬಟ್ಟೆಯೂ ಇತ್ತು. ಒಂದೊಂದೇ ಗಾಯಕ್ಕೆ ಔಷಧಿ ಹಾಕಿ ಹತ್ತಿ ಇರಿಸಿ ಬ್ಯಾಂಡೇಜು ಕಟ್ಟತೊಡಗಿದ. ನೋವು ಸಂಕಟ ನಡುವೆಯೂ ಆ ವ್ಯಕ್ತಿ ತನ್ನ ಕಥೆ ಹೇಳಿದ. ಘಟ್ಟದ ಕೆಳಗಿನ ಸೋಮೇಶ್ವರದ ತಾನು ಎಂದ. ಇಲ್ಲೇ ಮೇಗರವಳ್ಳಿಯ ಹತ್ತಿರದ ಸಂಕದ ಮನೆಯಲ್ಲಿ ಅವನ ನೆಂಟರಿದ್ದಾರೆ. ನೆಂಟರ ಮನೆಗೆ ಬಂದಿದ್ದ ಆತ ಘಟ್ಟ ಇಳಿದು ಊರು ಸೇರುವುದೆಂದು ಸಂಕದ ಮನೆ ಬಿಟ್ಟಿದ್ದು ಮಧ್ಯಾಹ್ನ ಊಟ ಮುಗಿಸಿ ಘಟ್ಟ ಹತ್ತಿ ಬಂದಾಗ ನೋಡಿದ್ದ ದಾರಿಯನ್ನೇ ಹಿಡಿದು ಅವನು ಮರತು ಹೊರಟಿದ್ದ. ಆದರೆ ಎಲ್ಲೋ ದಾರಿ ತಪ್ಪಿತು. ಘಟ್ಟ ಇಳಿಯುವ ಕೈಗೂ ಸಿಗಲೇ ಇಲ್ಲ. ಕತ್ತಲು ಕವಿದು ರಾತ್ರಿಯಾದರೂ ಇವನು ಘಟ್ಟದ ಮೇಲೆಯೇ ಇದ್ದ. ಹೀಗೆಂದು ಕಂಡಲ್ಲಿ ಉಳಿಯುವುದುಂಟೆ? ಒಂದು ಮನೆಯಾದರೂ ಬೇಕಲ್ಲ ಉಳಿಯಲು. ಕತ್ತಲಲ್ಲಿ ಹೊರಟಾಗ ಎದುರಾದದ್ದು ಕಾಡು ಹಂದಿಯ ಹಿಂಡು. ಇವನು ಹೆದರಲಿಲ್ಲ. ಕೈಯಲ್ಲಿ ಕತ್ತಿ ಹಿಡಿದು ನಿಂತ. ಇವನಿಗೂ ಒಂದು ಹಂದಿಗೂ ಕಾದಾಟವಾಯಿತು. ಇವನು ಹಂದಿಯನ್ನು ಗಾಯಗೊಳಿಸಿದ. ಹಂದಿಯೂ ಇವನನ್ನು ಬಿಡಲಿಲ್ಲ. ನಿಮ್ಮಿಂದ ಉಪಕಾರ ಆಯ್ತು ಎಂದ. ಆತ ರುಸಾರಿಯೇನ ಕೈಯ ಹಿಡಿದುಕೊಂಡು ಅವನ ಕಣ್ಣಂಚಿನಲ್ಲಿ ನೀರು ನಿಂತಿತ್ತು. ನೀವು ದೇವರಿಗೆ ಕೃತಜ್ಞತೆ ಹೇಳಿ ಎಂದು ಹೇಳಿದ ರುಸಾರಿಯೋ. ಇನ್ನು ಮಲಗಿಕೊಳ್ಳಿ ಎಂದ ಅವನು. ಮೈ ನೋವೆಲ್ಲ ಪರಿಹಾರ ಆಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. 2 ಗುಟುಕು ಶರಾಬು ಕೊಡಲೇನು ಎಂದು ಕೇಳಿದ ರುಸಾರಿಯೋ. ಇದ್ರೆ ಕೊಡಿ. ಆ ಸೇವೆಯೂ ಆಯಿತು. ಇನ್ನು ಏನು ಚಿಂತೆ ಇಲ್ಲ, ಮಲಗಿ. ನಾನು ಈ ಕಡೆ ಕೊಠಡೀಲಿ ಮಲಗ್ತೀನಿ. ನೀವು ನಿಧಾನವಾಗಿ ಏಳಿ ಎಂದು ಆ ಕೊಠಡಿಯ ಬಾಗಿಲನ್ನು ಎಳೆದುಕೊಂಡು ತನ್ನ ಕೊಠಡಿಗೆ ಹೊರಬಂದ ರುಸಾರಿಯೋ. ನಾಳೆ ಹೆಂಡತಿ ಮಕ್ಕಳಿಗೆ ಹೇಳಬೇಕು. ರಾತ್ರಿ ಹೀಗೆ ಆಯಿತು. ಡೈಮಂಡ್ ಬೊಗಳಿದ್ದ. ಎದ್ದು ನೋಡಿದೆ ಗೇಟಿನ ಬಳಿ ಆತ. ಕರೆತಂದು ಉಪಚಾರ ಮಾಡಿದೆ ಎಂದೆಲ್ಲ ಇಲ್ಲಿ ನಡೆದುದನ್ನು ವಿವರಿಸಬೇಕು. ಮತ್ತೆ ರುಸಾರಿಯೋಗೆ ಎಚ್ಚರವಾದದ್ದು ಮಕ್ಕಳು ಬಂದು ಎದುರು ನಿಂತು ಕೂಗಿದಾಗಲೇ. ಕೊಠಡಿಯ ಬಾಗಿಲು ತೆರೆದಿದೆ. ಹೊರಗೆಲ್ಲ ಬಿಸಿಲು ಬಿದ್ದಿದೆ. ದೊಡ್ಡ ಹುಡುಗ, ಅವನ ಹಿಂದೆ ಸಣ್ಣವನು, ಇಬ್ಬರೂ ಮಂಚದ ಬಳಿ ನಿಂತಿದ್ದಾರೆ. ಇಬ್ಬರೂ ಹೆದರಿಕೊಂಡಿದ್ದಾರೆ, ನಡುಗುತ್ತಿದ್ದಾರೆ. ರುಸಾರಿಯೋ ಮಂಚದ ಮೇಲೆ ಎದ್ದು ಕುಳಿತು ಆತಂಕದಿಂದ ಕೇಳಿದ. ಏನಾಯ್ತು ಪರಸ್ಕ? ಇಷ್ಟು ಬೆಳಗ್ಗೆ ಯಾಕೆ ಬಂದ್ರಿ ಇಲ್ಲಿಗೆ? ರಾತ್ರಿ ಮನೆಗೆ ಕಳ್ಳ ಬಂದಿದ್ದ. ಕಳ್ಳ? ಹೌದಾ? ಊಟ ಮಾಡಿ ಮಲಗಿದ್ದಿ. ಆವಾಗ ಬಾಗಿಲನ್ನು ಯಾರೋ ತಟ್ಟುತ್ತಿರುವ ಸದ್ದು. ಮೇರಿ ಹೋಗಿ ಸಹಜವಾಗಿ ಬಾಗಿಲು ತೆರೆದಳು. ಗಂಡನೇ ಬಂದಿರಬಹುದು ಎಂಬುದು ಅವಳ ಕಲ್ಪನೆ.
ಒಂದು ಗುಡ್ಡ ಹತ್ತಿ ಇಳಿದರೆ ಪ್ರವಾಸಿ ಮಂದಿರ ಎಂದಾರೊಮ್ಮೆ ಅವನು ಬರುವುದು ಉಂಟಲ್ಲ. ಆದರೆ ಬಾಗಿಲು ತೆರೆದ ಅವಳು ಹಿಮ್ಮೆಟ್ಟಿ ನಿಂತಳು. ಒಳ ಬಂದ ವ್ಯಕ್ತಿ ಥಟ್ಟನೆ ಬಾಗಿಲು ಮುಚ್ಚಿ ಸೊಂಟದಲ್ಲಿಯ ಕತ್ತಿಯನ್ನು ಕೈಯಲ್ಲಿ ಹಿಡಿದು ನಿಂತ. ಯಾರು ಯಾರು ನೀನು? ಹುಡುಗರು ಹೆದರಿ ಕಂಗಾಲಾಗಿ ತಾಯಿಯ ಹಿಂದೆ ಹೋಗಿ ಸೇರಿಕೊಂಡರು. ಮಾತು ಬೇಡ, ಮನೇಲಿರೋ ಹಣ ಚಿನ್ನ ಕೊಡು, ಗಲಾಟೆ ಮಾಡಿದರೆ ನಿಮಗೆಲ್ಲ ಅಪಾಯ. ಆತನ ಕೈಲಿದ್ದ ಕತ್ತಿಯ ಅಲಗು ಬೆಂಕಿಯಲ್ಲಿ ಮಿಂಚಿತು. ಮೇರಿ ಅವಳು ಗಟ್ಟಿ ನಿಂತಳು. ಹತ್ತಿರದಲ್ಲಿ ಬೇರೆ ಮನೆಗಳಿಲ್ಲ, ಮನೆಯಲ್ಲಿ ಗಂಡಸರಿಲ್ಲ, ಮಕ್ಕಳು ಹೆದರಿದೆ. ಬಂದಿರುವಾತ ರಾಕ್ಷಸನಂತೆ ಕತ್ತಿ ಹಿಡಿದು ನಿಂತಿದ್ದಾನೆ. ಅವಳು ಮಕ್ಕಳನ್ನೆಲ್ಲ ತಪ್ಪಿ ಹಿಡಿದುಕೊಂಡಳು. ಮನೆಯ ಮೂಲೆಯಲ್ಲಿ ಒಂದು ಮರದ ಪೆಟ್ಟಿಗೆ, ಅದಕ್ಕೊಂದು ಬೀಗ. ಅದರಲ್ಲಿ ಅವಳು ಉಳಿಸಿದ ಹಣ, ಮಾಡಿಸಿದ ಒಡವೆ ಎಲ್ಲಾ ಇತ್ತು. ಅಲ್ಲಿ ಗೋಡೆಯ ಮೇಲಿದ್ದ ದೇವರ ಪಟದ ಮೊಳೆಗೆ ಬೀಗದ ಕೈ ತೂಗು ಬಿದ್ದಿತ್ತು. ಅವಳು ಅತ್ತ ಕೈ ತೋರಿಸಿ ಹೇಳಿದಳು, ನಿನಗೆ ಬೇಕಾದ್ದು ಅಲ್ಲಿದೆ, ನಮಗೆ ಮಾತ್ರ ಏನು ಮಾಡಬೇಡ, ತಗೊಂಡು ಹೋಗು. ಹಾಗೆ ಅಂದವನೇ ಅವನು ಪೆಟ್ಟಿಗೆಯತ್ತ ನಡೆದ. ಅವನು ಬೀಗದ ಕೈ ತೆಗೆಯುತ್ತಿರಲು ಇವಳ ಕೈಯಿಂದ ಬಿಡಿಸಿಕೊಂಡು ಪರಸ್ಕ ಅವನತ್ತ ನುಗ್ಗಿದ. ನುಗ್ಗಿದ್ದಷ್ಟೇ ಪರಸ್ಕನನ್ನು ನಾಯಿ ಎಂದು ಬೈದು ಅವನು ಹಿಂದೆ ತಳ್ಳಿದ. ಪರಸ್ಕ ಬಂದು ತಾಯಿಯ ಬಳಿಯೇ ನೆಲಕ್ಕೆ ಅಪ್ಪಳಿಸಿ ಬಿದ್ದ. ಆತ ಪೆಟ್ಟಿಗೆ ಬಾಗಿಲು ತೆರೆದ. ಬಟ್ಟೆಯನ್ನೆಲ್ಲ ಹೊರಗೆ ಎಳೆದು ಹಾಕಿ ಹುಡುಕಾಡಿದ. 100-200 ರೂಪಾಯಿಗಳ ನೋಟುಗಳು ಸಿಕ್ಕವು. ಮೇರಿಯ ತವರು ಮನೆಯವರು ಕೊಟ್ಟ ಕಾಸಿನ ಸರ, ಮೇರಿ ಮಗಳಿಗೆಂದು ಮಾಡಿಸಿದ್ದ ಬೆಂಡೋಲೆ ಅಷ್ಟೇ ಸಾಕೆಂಬಂತೆ ಅವನು ಅದನ್ನು ತನ್ನ ಗಂಟೆಗೆ ಸೇರಿಸಿ ಹೊರಟವ ಪರಸ್ಕನ ಬಳಿ ಬಂದು ಅವನ ಮುಖದ ಮೇಲೆ ಮುಷ್ಟಿ ಕಟ್ಟಿ ಹೊಡೆದು ನಾಯಿ ಎಂದು ಮತ್ತೊಮ್ಮೆ ಬೈದು ಮನೆಯಿಂದ ಹೊರಬಿದ್ದ. ಮೇರಿ ಮಕ್ಕಳನ್ನು ತಬ್ಬಿಕೊಂಡು ದೇವರ ಪಟದ ಎದುರು ಕುಸಿದಳು. ಅವನು ಹೇಗಿದ್ದ? ಪರಸ್ಕ ರುಸಾರಿಯೋ ಕೇಳಿದ. ಹೆಗಲ ಮೇಲೆ ಕಂಬಳಿ, ಕಂಕುಳಲ್ಲಿ ಗಂಟು. ರುಸಾರಿಯೋ ಮಂಚದಿಂದ ಹಾರಿ ಬಂಗಲೆಯ 3ನೇ ಕೊಠಡಿಯತ್ತ ಧಾವಿಸಿದ. ಮುಚ್ಚಿದ ಬಾಗಿಲನ್ನು ತಳ್ಳಿ ಒಳಗೆ ನಿಂತ. ಮಂಚ ಚಿಕ್ಕದು. ಮಂಚದ ಮೇಲಿನ ಹೊದಿಕೆಗೆ ರಕ್ತದ ಮಣ್ಣಿನ ಔಷಧಿಯ ಗುರುತು. ಪ್ರವಾಸಿ ಮಂದಿರಕ್ಕೆ ಬೀಗ ಹಾಕಿದ. ಡೈಮಂಡ್ಗೆ ಅಲ್ಲೇ ಇರಲು ಹೇಳಿ ಮಕ್ಕಳನ್ನು ಕರೆದುಕೊಂಡು ಮನೆಯತ್ತ ಹೊರಟ ರುಸಾರಿಯೋ. ಮಕ್ಕಳೇ, ನಿಮಗೆಲ್ಲ ತುಂಬ ಹೆದರಿಕೆ ಆಯಿತೇನು ಎಂದು ಕೇಳಿದ. ಮಕ್ಕಳ ತಲೆ ಭುಜ ನೇವರಿಸುತ್ತ ಹೌದು, ಆದರೆ ಅಮ್ಮ ಧೈರ್ಯ ಹೇಳಿದ್ರು. ಗುಡ್ಡವನ್ನೇರುತ್ತ ರುಸಾರಿಯೋ ಶುಷ್ಕವಾಗಿ ನಕ್ಕ. ರಾತ್ರಿ ಬಂಗಲೆಯಲ್ಲಿ ನಡೆದುದನ್ನು ಹೆಂಡತಿ ಮಕ್ಕಳ ಎದುರು ವಿವರಿಸಿ ಹೇಳಬೇಕೆಂದಿದ್ದೆ. ಆದರೆ ಈಗ ನೋಡಿರೆ ಕತೆಗೆ ಬೇರೆಯೇ ಆದ ತಿರುವು ಬಂದಿದೆ. ಆದರೆ ಇದು ಹೀಗೇಕೆ ಆಯಿತು? ಕಾಯಿಲೆ ಮಲಗಿದವರಿಗೆ, ಗಾಯಗೊಂಡವರಿಗೆ ಉಪಚರಿಸು ಎಂದಲ್ಲವೇ ಧರ್ಮ ಹೇಳುವುದು. ಆದರೆ ಇಲ್ಲಿ ಇದೇನಾಯಿತು? ಮುಖದ ಮೇಲಿನ ಶುಷ್ಕ ನಗೆ ವಿಷಾದದ ನಿಟ್ಟುಸಿರು ಪರಿವರ್ತನೆ ಹೊಂದಿತು. ರುಸಾರಿಯೋ ಮಕ್ಕಳ ಜತೆ ಆ ಬದಿಯ ಗುಡ್ಡವನ್ನು ಇಳಿಯತೊಡಗಿದ. ಕತೆಗಾರರ ಪರಿಚಯ: ಡಾ. ನಾ ಡಿಸೋಜ 1937ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಜನಿಸಿದರು. ಇವರು ಬಂಜೆ, ಬೆಂಕಿ, ಮುಳುಗಡೆ, ಬೆಳಕಿನೊಡನೆ ಬಂತು ನೆನಪು, ಕಾಡಿನ ಬೆಂಕಿ, ದ್ವೀಪ ಮುಂತಾದ ಕಾದಂಬರಿಗಳನ್ನು ಬರೆದಿದ್ದಾರೆ. ಪ್ರಶ್ನೆಗಳು: ರುಸಾರಿಯೋನ ಜೀವನ ಕ್ರಮ ವಿವರಿಸಿ. ರುಸಾರಿಯೋ ಯಾರಿಗೆ ಶುಶ್ರೂಷೆ ಮಾಡಿದ್ದ? ರುಸಾರಿಯೋನ ಮನೆಯ ಸ್ಥಿತಿಗತಿಗಳೇನು?